ಸರ್ ಹೌದು, ಇವತ್ತು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಭಾಳ ದಿನದ ನಂತರ ಒಂದು ಪೈಪೋಟಿಯನ್ನು ನೋಡ್ತಾ ಇದ್ದೀವಿ. ಇದು ಪ್ರೇಕ್ಷಕರಿಗೆ ರಸದೌತಣ ಅಂದರೆ ಡೌಟೇ ಇಲ್ಲ. ಯಾಕಂದರೆ ಇಷ್ಟ ಶ್ರೇಷ್ಠ ಮ್ಯಾಚು ಬಹು ದಿನಗಳಿಂದ ಸಿಗ್ತದೆ. ಅದರಲ್ಲೂ ಸೌತ್ ಆಫ್ರಿಕಾದವರು ಇಲ್ಲಿ ತನಕ ಯಾವುದೇ ಫೈನಲ್ಸಿಗೆ ಬಂದಿಲ್ಲ. ಸೊ ಪ್ರಥಮವಾಗಿ ಅವರು ಫೈನಲ್ಸಿಗೆ ಬಂದಿದ್ದಾರೆ. ಸೊ ಅವರು ತುಂಬ ಜೋರಾಗಿ ಮ್ಯಾಚನ್ನು ಎಲ್ಲ ರೀತಿಯಿಂದನೂ ಬಂದು ಗೆಲ್ಲೇಬೇಕು ಅಂತ ಹಠದಲ್ಲಿ ಬಂದಿದ್ದಾರೆ. ಹಾಗೆ ಇಂಡಿಯಾ ಟೀಮ್ ರೋಹಿತ್ ಪಡೆ ಎಲ್ಲರಿಗೂ ಗೊತ್ತಿರೋಂಗೆ ರೋಹಿತ್ ಶರ್ಮಾದವರು ಈ ಸಲ ಸೀಸನನ್ನು ತುಂಬ ಅತ್ಯುತ್ತಮವಾಗಿ ಆಡಿದ್ದಾರೆ. ಎಲ್ಲ ರೀತಿ ಅವರೇ ಫೇಸ್ ಆಗಿ ಅವರೇ ನಿಂತು ಅವರ ನಾಯಕತ್ವದಲ್ಲಿ ಅವರ ಇದರಿಂದಲೇ ಇವತ್ತು ಎಲ್ಲ ಮ್ಯಾಚ್ಗಳನ್ನ ನಾವು ಗೆದ್ದಿದ್ದೀವಿ. ಸೊ ಇವತ್ತು 100% ಮತ್ತೊಂದು ಸಲ ಇಂಡಿಯಾ ವಿಶ್ವಕಪ್ ಮಿನಿ T20 ಕಪ್ ವಿಶ್ವಕಪ್ಪನ್ನು ತೊಗೊಳ್ಳುತ್ತಂತೇಳಿ ನಮಗೊಂದು ವಿಶ್ವಾಸ ಇದೆ. ಹಾಗೆ ನಾವು ಅವ್ರಿಗೆ ನಮ್ಮ ಎಲ್ಲ ಭಾರತೀಯರ ಪರವಾಗಿ ಅವರಿಗೆ ಹಾರಿಸುವ ಈ ಕಪ್ಪು ನಮ್ಮದೇ ಈ ಸಲ ಅಂತೇಳಿ, T20 ಕಪ್ ಈ ಸಲ ನಮ್ಮದೇ ಅಂತೇಳಿ. ಹೌದು, ಕೊಹ್ಲಿ ಅವರು ಕಳಪ ಪ್ರದೇಶ ಅಂದರೆ, ಆದರೆ ಇವತ್ತಿನ ಮ್ಯಾಚಲ್ಲಿ ಅವರು ಅದ್ಭುತ ಆಟವನ್ನು ಆಡ್ತಾರೆ ಅಂತೇಳಿ ನಮಗೆಲ್ಲ ಆಶ್ವಾಸನೆ. ಯಾಕಂದರೆ ಅವರೆಲ್ಲರೂ ಎಲ್ಲ ಟೈಮಲ್ಲೂ ಅವರು ಒಂಥರ ಫಿನಿಕ್ಸ್ ಆಗಿ ಎದ್ದು ಬಂದಿದ್ದಾರೆ. ಎಲ್ಲ ಮ್ಯಾಚಸ್ಗಳನ್ನ ನೋಡಿದ್ದೀವಿ. ಇಂಪಾರ್ಟೆಂಟ್ ಮ್ಯಾಚಸ್ಗಳಲ್ಲಿ ಯಾವತ್ತೂ ಅವ್ರು ಮಿಸ್ ಮಾಡಿಲ್ಲ. ಈ ಸಲನೂ ಅಷ್ಟೇ, ಇವತ್ತು ಅಷ್ಟೇ ಅನಿಸುತ್ತೆ ಕೊಹ್ಲಿ ಅವರು ಫಿನಿಕ್ಸ್ ಥರ ಬಂದು ಈ ಮ್ಯಾಚನ್ನು ಎಲ್ಲ ಫೈನಲ್ ಮ್ಯಾಚನ್ನು ನಮ್ಮ ಇಂಡಿಯಾ ಕಡೆ ವಾಲಿಸಿ ಗೆಲ್ಲಿಸ್ಕೊಡ್ತಾರೆ ಅಂತೇಳಿ ನಮಗೊಂದು ವಿಶ್ವಾಸ ಉಂಟು ಸರ್. ಮ್ಯಾಚಿಗೆ ಮಳೆ ಅಡ್ಡ ಬಂದರೆ ಏನಾಗುತ್ತೆ? ಸೊ ಮ್ಯಾಚಿಗೆ ಅಡ್ಡ ಬಂದರೆ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಬಟ್ ಅದೇನಿದೆ, ಅಂಪೈರ್ಸ್ಗಳು ಡಿಸಿಷನ್ ತೊಗೊಳುತ್ತೆ. ಆ ಡೈರೆಕ್ಟ್ ಲುಸ್ ಮೆಥಡ್ ಅಂತ ಒಂದು ಮೆಥಡ್ ಇದೆ, ಆ ಮೆಥಡ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಈವೊಂದು ನಾವೆಲ್ಲ ಪ್ರತಿಯೊಬ್ಬ 140 ಕೋಟಿ ಭಾರತೀಯರು ಏನನ್ನು ಹಂಬಲಿಸ್ತಾರೆ ಅಂದರೆ ಈ ಸಲ ಹೇಗಾದರೂ ಕಪ್ ನಮ್ಗೆ ಮಾಡ್ಕೊಳ್ಳೇಬೇಕು, T20 ರೋಹಿತ್ ಪಡೆ ಗೆಲ್ಲಲೇಬೇಕು ಅಂತೇಳಿ ನಾವು ಹಾರೈಸ್ತೀವಿ. ಹಾಗೆ ದೇವರನ್ನು ಬೇಡಿಕೊಳ್ತೀವಿ. ವರ್ಣ ದೇವತೆಯನ್ನು ಕೇವಲ ಒಂದು 3 ಗಂಟೆಗೋಸ್ಕರ ಅಥವಾ 4 ಗಂಟೆಗೋಸ್ಕರ ಪುಲಿ ಸ್ಟಾಪ್ ಕೊಟ್ಟು ನಮಗೆ ಗೆಲ್ಸ್ಕೊಡ್ಬೇಕಂತೇಳಿ ನಾವು ಇಷ್ಟಪಡ್ತೀವಿ ಸರ್. ಕ್ರಿಕೆಟ್ ಇವತ್ತು ಪ್ರಪಂಚದಲ್ಲಿಯೇ ಬಂದೋಗ್ಬಿಟ್ಟಿದೆ. ಯಾಕೆಂದರೆ ಮುಂದುವರೆದ ದೇಶಗಳಲ್ಲಿ ಅಮೇರಿಕಾ ಅವೆಲ್ಲ ಇರ್ತಿರಲಿಲ್ಲ. ಈಗ ಅಮೇರಿಕಾದವರೇ ಕ್ರಿಕೆಟ್ ಬಗ್ಗೆ ಅಭಿಮಾನದಿಂದ ಕ್ರಿಕೆಟನ್ನು ರಾಷ್ಟ್ರೀಯ ಕ್ರೀಡೆ ಅಂತ ಹೇಳಿ ಅವರು ಆಡಲಿಕ್ಕೆ ಶುರು ಮಾಡಿ ಇವತ್ತು ನಿಜವಾಗ ಚೆನ್ನಾಗಿ ಆಡಿದ್ರು. ಅಮೇರಿಕಾದ ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂತಂದರೆ ಇನ್ನು ಹೊಸದಾಗಿ ಶುರು ಮಾಡ್ಕೊಂಡು ಅವರು ಅಷ್ಟು ಮಟ್ಟಿಗೆ ಒಳ್ಳೊಳ್ಳೆ ಟೀಮ್ಗಳನ್ನೆಲ್ಲ ಸೋಲಿಸ್ಕೊಂಬಂದರು. ಅದು ಭಾಳ ಖುಷಿ ಪಡಬೇಕಾದ ವಿಚಾರ. ಅಮೇರಿಕಾ, ಆಮೇಲೆ ಅದಕ್ಕಿಂತ ನೆದರ್ಲ್ಯಾಂಡ್ ನೋಡ್ರಿ, ನೆದರ್ಲ್ಯಾಂಡು ಎಷ್ಟು ಇದಾಗಿ ಬಂತು ಅಂದರೆ ಫಿನಿಕ್ಸ್ ಹಂಗೆ ನೆಗೆದು ಬಂತದ್ದು. ಯಾಕೆಂದ್ರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡು, ಪಾಕಿಸ್ತಾನ ಈ ಟೀಮ್ಗಳನ್ನ ಸೋಲಿಸ್ತು ಅಂತಂದರೆ ಅದು ಯಾವ ಮಟ್ಟದಲ್ಲಿ ಇದೆ ಅಂತ. ಆದರೆ ಪಾಪ ಅವ್ರಿಗೆ ಅನ್ಯಾಯ ಅಂತಂದರೆ ಮಳೆಯಿಂದ ಅವರು ಒಂದು ಕಡೆ ಹೇಳಬೇಕು ಅಂದರೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಮಳೆಯಿಂದ ಅವರಿಗೆ ಸ್ವಲ್ಪ ಪ್ಲಸ್ ಪಾಯಿಂಟಾಗಿ ಮೇಲೆ ಬಂದರು ಅಂತ ಒಂದು ಸರಿ ಅನಿಸುತ್ತೆ. ಆದರೆ ಏನಪ್ಪ ಅಂತಂದರೆ ತುಂಬ ಚೆನ್ನಾಗಿ ಆಡಿದರು. ಇಂಡಿಯಾ 100% ಇಂಡಿಯಾ ವಿನ್ ಆಗುತ್ತೆ. ಯಾಕೆಂತಂದರೆ ಇಲ್ಲಿವರೆಗೂ ಆಡಿರ್ತಕ್ಕಂತಹ ಮ್ಯಾಚ್ಗಳಲ್ಲಿ 7 ಮ್ಯಾಚ್ ಆಡಿದ್ದಾರೆ. 7ರಲ್ಲಿ ಇಂಡಿಯಾ 4 ಗೆದ್ದಿದೆ, ಆಫ್ರಿಕಾ 3 ಗೆದ್ದಿದೆ. ಆ ಒಂದು ಬೇಸ್ ಮೇಲೆ ಹೇಳಬೇಕು ಅಂದರೆ ಇಂಡಿಯಾ 100% ಗೆದಿಯುತ್ತೆ. ಮೋರ್ ದ್ಯಾನ್ 50 ರನ್ಸ್ ಇಂಡಿಯಾ ಗೆದಿಯುತ್ತೆ. ಬಂದಿರಲಿಲ್ಲ, ಪ್ರಥಮವಾಗಿ ಬಂದಿದೆ. ಆದರೆ ಅವರಿಗೆ ಫೈನಲಲ್ಲಿ ಗೆದಿಯೋ ಅದೃಷ್ಟ ಇಲ್ಲ. ಏನೋ ಅದೃಷ್ಟದ ಮೇಲೆ ಬಂದಿದ್ದಾರೆ ಅಷ್ಟು ಬಿಟ್ಟರೆ ಇಂಡಿಯಾನೇ ಇವತ್ತು ಫೇವರೇಟ್ ಅಂದರೆ ಇಂಡಿಯಾನೇ. ರೋಹಿತ್ ಶರ್ಮಾ ಆಡ್ತಾನೆ ರೀ. ಯಾಕೆಂತಂದರೆ ಇವತ್ತು ಕೊಹ್ಲಿ ಸರಿ ಭಾಳ ಫೈಲೂರ್ ಆಗ್ಬಿಟ್ಟ. ಯಾಕೆಂದರೆ ವರ್ಲ್ಡ್ ಕಪ್ಪಲ್ಲಿ ಮ್ಯಾಚ್ಗಳೆಲ್ಲ ಫೈಲೂರ್, ಅದೇನು ಗೊತ್ತಿಲ್ಲ, ಎಲ್ಲ ಫೇಲ್ಯೂರ್ ಆಯಿತು. ಈ ಮ್ಯಾಚ್ ಏನಾದರೂ ಫಿನಿಕ್ಸ್ ಸಂಗೀತ ಆಡಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಫೈನಲ್ ಮ್ಯಾಚು ಇದರಲ್ಲಿ ಆಡಲೇಬೇಕು. ಆಡಲಿಲ್ಲ ಅಂತಂದರೆ ಕೊಹ್ಲಿ ನೇಮು ಹೆಚ್ಚು ಕಡಿಮೆ ಒಂದು 40% ನೇಮ್ ಕಳ್ಕೊಂಬಿಡ್ತಾನೆ. ಇವತ್ತೇನು ಉಳಿಸ್ಕೊಂಡಿದ್ದಾನೆ ಅದನ್ನು ಕಳ್ಕೊತಾನೆ. ಇವತ್ತು ಆಡಲಿಲ್ಲ ಅಂದರೆ ಆಡಲೇಬೇಕು. ಇವತ್ತು ಅವನಿಂದನೇ ಇವತ್ತು ಮ್ಯಾಚ್ ಗೆದಿಬೇಕು. ಇವತ್ತು ಇಂಡಿಯಾ ಕಪ್ ಗೆದಿಲಿಕ್ಕೆ ಎತ್ತಿಡಬೇಕು. ಕೊಹ್ಲಿನೇ ಮುಖ್ಯವಾಗಿ ಬೇಕಾಗಿರೋದು ಈ ಆಟದಲ್ಲಿ. ಇವತ್ತು ಯಾರನ್ನೂ ನಾವು ಇದು ಮಾಡೋಕ್ಕಾಗೋದಿಲ್ಲ. ಕೊಹ್ಲಿ, ಶರ್ಮಾ 2 ಜನ ಕರೆಕ್ಟಾಗಿ ಓಪನಿಂಗ್ಸ್ ಕರೆಕ್ಟಾಗಿ ಬಂತು ಅಂದರೆ ಖಂಡಿತ ಇಂಡಿಯಾ ಕಪ್ ನಮಗಾಗುತ್ತೆ 100%. ನಮಗೆ ನಮ್ಮ ಭಾರತ ತಂಡದ ಬಗ್ಗೆ ಭಾಳ ಹೆಮ್ಮೆ ಇದೆ. ತುಂಬ ದಿನದಿಂದನೂ ಅವರು ಫೈನಲಿಗೆ ಬಂದು ಮಿಸ್ ಆಗ್ತಾ ಇದೆ. ಈ ಸತಿನಾರು ದೇವರಲ್ಲಿ ಕೇಳೋದು ಏನಪ್ಪ ಅಂದರೆ ಫೈನಲ್ನಲ್ಲಿ ಗೆಲ್ಲಿ ಅಂತ ನಾವು ಆಶಿಸ್ತೀವಿ. ಯಾಕೆಂದರೆ ಒಳ್ಳೆ ಟೀಮು, ಒಳ್ಳೆ ಎಫರ್ಟ್ ಹಾಕ್ತಾರೆ, ಒಳ್ಳೆ ಎಲ್ಲದೂ ಇದೆ. ಬಟ್ ಏನಪ್ಪ ಅಂದರೆ ನಮ್ಮ ಆಸೆ ಇರೋದು ಈ ಸತಿ ಫೈನಲ್ನಲ್ಲಿ ಅವ್ರು ವಿನ್ ಆಗಬೇಕು ಅಂತ. ಆ ವಿನ್ ಆದರೆ ನಮಗೆ, ನಮ್ಮ ಕಂಟ್ರಿಗೆ ಎಲ್ಲ ಒಂಚೂರು ನಮ್ಮ ಹೆಮ್ಮೆ ಅಂತ ಅನಿಸುತ್ತೆ. ಭಾರತದಲ್ಲಿ ಬಲೋರ್ ಲೈನಪ್ ಇಲ್ಲಿ ತನಕ ತುಂಬ ಚೆನ್ನಾಗಿದೆ. ಇನ್ನೂ ಏನಪ್ಪ ಅಂದರೆ ಇವತ್ತಿನ ಮ್ಯಾಚ್ನೊಳಗೆ ಒಂಚೂರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಕೊಹ್ಲಿ ಮುಂಚೆಯಿಂದನೂ ಒಳ್ಳೆಯ ಬ್ಯಾಟ್ಸ್ಮನ್ನು. ಬಟ್ ಏನಾಗಿದೆ ಈ ಸತಿ ಒಂದು ಸ್ವಲ್ಪ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು.
ಚೆನ್ನಾಗಿ ಈಗ ಈ ಮ್ಯಾಚ್ನಲ್ಲಿ ಏನಾರು ಚೆನ್ನಾಗಿ ಮಾಡಿದ್ರೆ ಅವರು ಈ ವಿಶ್ವಕಪ್ಪನ್ನು ಗೆಲ್ಸ್ಕೊಡ್ಬೋದು ಅವ್ರ ಕೈಯಲ್ಲಿದೆ. ಸೌತ್ ಆಫ್ರಿಕಾ ಎಫರ್ಟ್ ತುಂಬ ಆಗುತ್ತೆ, ಬಟ್ ಏನಪ್ಪ ಅಂದರೆ ಆದಷ್ಟು ನಮ್ಮ ಇಂಡಿಯಾ ಟೀಮೇ ನಂಬರ್ 1 ಇರೋದು. ಅದು ಸೌತ್ ಆಫ್ರಿಕಾ ಅವರಿಗೆ ಗೆಲ್ಲೋದಕ್ಕಿಂತ ನಮ್ಮ ಇಂಡಿಯಾ ಟೀಮೇ ಗೆಲ್ಲಬೇಕು ಅಂತ ನಮ್ಮ ಆಸೆ. ಸೂಪರ್ ಕಪ್ ಜೊತೆಗೆ ಬರ್ತೀವಿ ಇಂಡಿಯಾದಲ್ಲಿ. ರೋಹಿತ್ ಶರ್ಮಾ ವಿಲ್ ಪಿಕ್ ದ ಕಪ್. ಓಕೆ, ಈ ಸತಿ ಕ್ರಿಕೆಟಲ್ಲಿ ಯಾರು ಆಟ ಆಡ್ಬೋದು? ಯಾಕಂದರೆ ಕೊಹ್ಲಿದು ಇನ್ನಿಂಗ್ಸ್ ಕಮ್ಮಿ ಆಗಿದೆ, ಇವತ್ತೇನಾರು ಆಟ ಆಡ್ಬೋದಾ? ಇವತ್ತು ಕೊಹ್ಲಿದ ಇನ್ನಿಂಗ್ಸ್. ಒಳ್ಳೆ ಪಾರ್ಟ್ನರ್ಶಿಪ್ ಮೇಲೆ ಎಸ್ ಕೊಹ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನಿಂಗ್ಸ್. ಈಗ ಇವತ್ತು ಆಗ್ತದ ಇನ್ನಿಂಗ್ಸ್. ಬೌಲರ್ ಲೈನಪ್ ಹೇಗಿದೆ ಸರ್? ಡೆತ್ ಓವರ್ ಯಾರು ಆಗ್ತದೆ ಅನ್ಸುತ್ತೆ? ನಮ್ಮ ಇಂಡಿಯಾದಲ್ಲಿ ಎಲ್ಲ ಬೌಲರ್ಸ್ ಟಾಪ್ ಇದ್ದಾರೆ ಇವತ್ತು. ಒಂದೊಳ್ಳೆ ಇವತ್ತಿನ ಸ್ಟೇಜಲ್ಲಿ ಇಂಡಿಯಾ ಬೌಲರ್ಸ್ ಎಲ್ಲ ಓವರಲ್ಲೂ ಓವರ್ ಬೌಲಿಂಗ್ ಮಾಡ್ಬೋದು. ಅಂದರೆ ಪ್ರಪ್ರಥಮ ಬಾರಿಗೆ ಸೌತ್ ಆಫ್ರಿಕಾ ಫೈನಲ್ ಬಂದಿರೋದು ಸರ್, ಹೇಗೆ ಅನ್ನಿಸ್ತಿದೆ ಸರ್? ಸೌತ್ ಆಫ್ರಿಕಾ ಬಂದಿದ್ದು ಒಳ್ಳೇದಾಯಿತು, ಬಟ್ ಅವ್ರಿಗೆ ಕಪ್ ಸಿಗೋದಿಲ್ಲ. ಕಪ್ ಇಂಡಿಯಾ ತೊಗೊಂಡು ಬರುತ್ತೆ. ಒಂದೊಳ್ಳೆ ಮಳೆ ಬಂದರೆ ಸರ್ ಹೇಗೆ ಮಾಡ್ತಾರೆ? ಈ ಮಳೆ ಬಂದರೆ ಏನು ಆಪ್ಷನ್ ನಮಗೇನು ಗೊತ್ತಿಲ್ಲ. ರಿಸಲ್ಟ್ ಡೇ ಇದ್ದರೆ ರಿಸಲ್ಟ್ ಡೇ ವಾಟ್ ಎವರ್ ದ ಡೇ ಇಂಡಿಯಾ ವಿಲ್ ವಿನ್. ಗೇಮ್ ಆದರೆ ಒಳ್ಳೆ. ಇದು ಡೌಟೇ ಇಲ್ಲ, ಪಕ್ಕ ಇಂಡಿಯಾ ಗೆಲ್ಲುತ್ತೆ ಈಗ. ಯಾಕೆಂದರೆ ಇಂಡಿಯಾ ಟೀಮ್ ಫುಲ್ ಫಾರ್ಮಲ್ಲಿ ಇದೆ. ಯಾಕೆಂದರೆ ಸೌತ್ ಆಫ್ರಿಕಾ ಫಸ್ಟಲ್ಲಿ ಬಂದಿದೆ ಫೈನಲಲ್ಲಿ, ಅಷ್ಟು ಐಡಿಯಾ ಇಲ್ಲ. ಬಟ್ ಇಂಡಿಯಾ ಡೌಟೇ ಇಲ್ಲ, ಇವತ್ತು ಇಂಡಿಯಾ ವಿನ್ ಇದೆ. ಬಟ್ ಇಂಡಿಯಾ ಟೈಪ್ ಇಲ್ಲ. ರೋಹಿತ್ ಶರ್ಮಾ ಇದೆ, ವಿರಾಟ್ ಕೊಹ್ಲಿ ಇದೆ, ಬಟ್ ಸೂರ್ಯ ಯಾದವ್ ಅಂತ ಅವ್ನ ಬ್ಯಾಟಿಂಗ್ ಏನು ನೋಡೋಕ್ಕೆ, ಬಟ್ ಬೂಮ್ರಾ ಎಲ್ಲ ಪ್ಲೇಯರ್ ಇದೆ. ಆ ಟೈಪ್ ಇಂಡಿಯಾ ಪಕ್ಕ ಡೌಟ್. ರೋಹಿತ್ ಶರ್ಮಾ ಶತಕ ಬಾರಿಸ್ತಾರ, ಏನು ನಿರೀಕ್ಷೆ ಇದೆ? ಅವನ್ನ 80. ರೋಹಿತ್ ಶರ್ಮಾ ಇವತ್ತು 80, ಸೂರ್ಯ ಇವತ್ತು 60. ನಮ್ಮ ಪ್ರಕಾರ ಫುಲ್ ಟಾಪ್ ಆ ಟೈಪ್ ಇರುತ್ತೆ ಇವತ್ತು. ಸ್ಪಿನ್ ನಡೆಯುತ್ತೆ. ಜಡೇಜಾ ಇದೆ, ಮತ್ತು ಇವತ್ತು ಬೂಮ್ರಾ ನಂಬರ್ 1 ಬೌಲರ್ ಆಲ್ ವರ್ಲ್ಡಲ್ಲಿ ನಂಬರ್ 1 ಬೌಲರ್ ಇದೆ ಬೂಮ್ರಾ. ಅವನ ಮುಂದೆ ಯಾವುದೂ ಇಲ್ಲ. ಆ ಟೈಪ್ ಮ್ಯಾಚ್ ಇರುತ್ತೆ. ಫುಲ್ ಮಜಾ ಬರುತ್ತೆ ಮ್ಯಾಚ್ ನೋಡೋಕ್ಕೆ. ಬಟ್ ಈಜಿ ಗೆಲ್ಲುತ್ತೆ ಇಂಡಿಯಾ ನಮ್ಮ ಪ್ರಕಾರ ಬೌಲಿಂಗ್. ಯಾಕೆ ನಾನು ಈ ಕ್ರಿಕೆಟ್ ಪ್ಲೇಯರ್, ಯಾಕೆಂದರೆ ಚೇಂಜ್ ಮಾಡೋಕ್ಕೆ ಈಜಿ ಆಗುತ್ತೆ. ಅನಿಸ್ತಿದ್ಯಣ್ಣ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಈ ವರ್ಷನಾದರೂ ಫೈನಲ್ ಗೆದ್ದರೆ ಒಂಥರ ದೀಪಾವಳಿ ಥರ ಆಚರಿಸಂಗೆ ಆಗುತ್ತೆ. ಅಂದರೆ ಈ ಸತಿ ವರ್ಲ್ಡ್ ಕಪ್ ಗೆಲ್ತಾರೆ ಅಂತೀರಾ? ಪಕ್ಕ ಗೆಲ್ತಾರೆ. ಇಂಡಿಯಾ ಟಾಸ್ಗೆ ಬ್ಯಾಟಿಂಗ್ ತೊಗೊಂಡ್ರೆ ಎಷ್ಟು ರನ್ ಹೊಡಿಬೇಕಾಗುತ್ತೆ? ಟಾಸ್ ತಗೊಂಡು ಬ್ಯಾಟಿಂಗ್ ಅಂದರೆ 250 ಹೊಡಿಬೇಕಾಗತ್ತೆ. 250 ಆದರೂ ಹೊಡಿಲೇಬೇಕು. ಟಾರ್ಗೆಟ್ ಕೊಡಲೇಬೇಕು ಅಂತೀರಾ? ಟಾರ್ಗೆಟ್ ಕೊಡಲೇಬೇಕು. ಈಗ ಅಕಸ್ಮಾತ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಆಟ ಆಡ್ತಾರೆ, ಅಕಸ್ಮಾತ್ ವಿರಾಟ್ ಕೊಹ್ಲಿ ಏನಾರ ಇದ್ದು ಮ್ಯಾಚ್ ಇಂಟ್ರೆಸ್ಟಾಗಿ ತೊಗೊಂಡೋದ್ರೆ ಒಂಥರ ಗೆಟ್ಟನೆ. ನೆನ್ನೆ ನಡೆದಿರೋ ಮ್ಯಾಚು ಔಟ್ ಆದರು ವಿರಾಟ್ ಕೊಹ್ಲಿ ಅವರು. ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ನಿಂತ್ಕೊಂಡು ಇದು ಮಾಡಿದ್ರು ಮ್ಯಾಚು. ಓಪನಿಂಗ್ ಯಾರು ಬರುತ್ತೆ ಸರ್ ನಿಮ್ಮ ಪ್ರಕಾರ? ಓಪನಿಂಗ್ ಅಂದರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಬರಲೇಬೇಕು. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬರಲೇಬೇಕು. ರೋಹಿತ್ ಶರ್ಮಾ ಜೊತೆ ನಿಂತ್ಕೊಂಡು ಆಡಬೇಕಷ್ಟೇ ವಿರಾಟ್ ಕೊಹ್ಲಿ ಅವರು. ಅವಾಗ ಮ್ಯಾಚ್ ಎಲ್ಲೋ ಟರ್ನಿಂಗ್ ಹೋಗುತ್ತೆ. ಇಂಡಿಯನ್ ಬೌಲರ್ಗಳು ಅತಿ ಹೆಚ್ಚು ವಿಕೆಟ್ ಯಾರು ತೊಗೊಳ್ತಾರೆ ಸರ್ ಇವತ್ತಿನ ಮ್ಯಾಚಲ್ಲಿ? ಇವತ್ತಿನ ಮ್ಯಾಚಿನಲ್ಲಿ ಹರ್ಷ್ ಪಟೇಲ್ ಅವರೇ ತಗೊಳ್ಳೋದು ಜಾಸ್ತಿ. ಥ್ಯಾಂಕ್ ಯು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್. ಇಂಡಿಯಾ ಟಾಸ್ಕ್ ಇದ್ರೆ ಏನು ಚೂಸ್ ಮಾಡ್ಬೋದು ನಿಮ್ಮ ಪ್ರಕಾರ? ಬ್ಯಾಟ್ ಫಸ್ಟ್. ಚೇಜಿಂಗ್ ತೊಗೊಳಲ್ಲ ಅಂತೀರಾ? ಚೇಜಿಂಗ್ ತೊಗೊಳಲ್ಲ, ಬ್ಯಾಟಿಂಗೇ ತೊಗೊಳೋದು. ಇಬ್ಬರು ಟೈಟಾಗಿದೆ, ಫುಲ್ ಟೈಟಾಗಿ ಫೈಟಿಂಗ್ ಮ್ಯಾಚ್ ನಡೆಯುತ್ತೆ ಇವತ್ತು. ಫೈಟಿಂಗ್ ಇದೆ ಇವತ್ತು ಮ್ಯಾಚ್. ಅಂದರೆ ಸೌತ್ ಆಫ್ರಿಕಾ ಒಂದು ಮ್ಯಾಚ್ ಸಹಿತ ಸೋತಿಲ್ಲ. ಹಾಂ, ಟಫ್ ಆಗಿ ಕೊಡೋದು ಫೈಟಿಂಗ್ ಇವತ್ತು. ಇಂಡಿಯಾ ಬ್ಯಾಟಿಂಗ್ ತೊಗೊಂಡು ಟಾರ್ಗೆಟ್ ಎಷ್ಟು ಕೊಡ್ಬೋದು? 180 200 ಮೇಲೆ ಕೊಡು. ಇಂಡಿಯಾ ಪಕ್ಕ ಕಪ್ ಗೆದ್ದೇ ಗೆಲ್ಲತ್ತೆ. ನಮಗದು 100% ಇದಿದೆ. ಇಂಡಿಯಾ ಈ ಸಲ ಕಪ್ ಹೊಡೆದೇ ಅಂತ ನಮಗೆ ಇದು. ಸೌತ್ ಆಫ್ರಿಕನ್ 1 ಮ್ಯಾಚ್ ಸೋತಿದ್ದೇನೆ, ಫೈನಲಿಗೆ ಬಂದಿದೆ. ಅವ್ರ ಕಡೆನೂ ಬಲಿದ್ದ ಪ್ಲೇಯರ್ಸ್ಗಳಿದ್ದಾರೆ. ಆದರೆ ನಮ್ಮ ಇಂಡಿಯಾದವರು ತುಂಬ ಪರಿಶ್ರಮ ಪಟ್ಟವ್ರು ಇಲ್ಲಿವರೆಗೂ ಬರೋಕ್ಕೆ. ಇಂಡಿಯಾದವ್ರು ಗೆದ್ದೇ ಗೆಲ್ತಾರೆ. ಇಂಡಿಯಾದ ಬೌಲಿಂಗ್ ಹೆಂಗಿದೆ? ಚೆನ್ನಾಗಿದೆ. ಯಾರು ವಿಕೆಟ್ ಯಾರು ಜಾಸ್ತಿ ಹೋಗ್ಬೋದು ಬೌಲರ್ ಇವತ್ತು? ಅದೆಲ್ಲ ಐಡಿಯಾ ಇಲ್ಲ ಅಣ್ಣ. ಯಾರು ಹೊಡಿಬೋದು, ಯಾರು ವಿಕೆಟ್ ತಗೋ? ರಿಷಬ್ ಪಂತ್ ಹೊಡಿಬೋದು. ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ ಹೊಡಿಬೋದು, ಸ್ಕೋರ್ ಮಾಡ್ಬೋದು. ಅಂದರೆ ಕೊಹ್ಲಿದು ಇನ್ನಿಂಗ್ಸ್ ಕಮ್ಮಿ ಇದೆ ಅಂತ ಗೊತ್ತಿದ್ದು ಇವತ್ತು ಕೊಹ್ಲಿ ಆಡ್ತಾನ? ಹೀಗೆ ಆಡ್ತಾರೆ. ನಮ್ಮ ಬಾಸ್ ಆಡೇ ಆಡ್ತಾರೆ ಕೊಹ್ಲಿ.
ಅವ್ರು ಬಿಟ್ಕೊಡಲ್ಲ ಬಾಸ್. ಎಷ್ಟು ಟಾರ್ಗೆಟ್ ಕೊಡ್ಬೋದು? ಕೊಹ್ಲಿ ಅವರು ಎಷ್ಟು ಹೊಡಿಬೋದು ಇವತ್ತು? ಸೆಂಚುರಿ ಹೊಡಿತಾರ? ಹಾಂ, 50 ಇಲ್ಲ 60 ಹೊಡಿತಾರೆ ನಮ್ಮ ಬಾಸ್. ಇಷ್ಟು ದಿನ ಕೊಹ್ಲಿ ಆಡಿಲ್ಲ, ಸೊ ಓಪನಿಂಗ್ ಕೊಹ್ಲಿ ಬರ್ತಾರಾ ಅಥವಾ ಬೇರೆ ಕಳಿಸ್ತಾರೆ? ಓಪನಿಂಗ್ ಬರಲ್ಲ, ಸ್ವಲ್ಪ 4-5 ಜನ ಬಿಟ್ಟು ಆಮೇಲೆ ಅವ್ರು ಕೊಹ್ಲಿ ಎಂಟ್ರಿ ಹೊಡಿತಾರೆ. ಇಂಡಿಯಾ ಒಂದು ಮ್ಯಾಚು ಸೋತಿಲ್ಲ ವರ್ಲ್ಡ್ ಕಪ್ಪಲ್ಲಿ. ಈ ಸಲನೂ ಕಪ್ ತರಬೇಕು ಅಂತ ನಮ್ಮ ಆಶ್ರಯ. ತರ್ತಾರೆ ಅನ್ನೋ ನಂಬಿಕೆ ಇದೆ. ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾ ಟಾಸ್ ಗೆದ್ರೆ ಏನು ಚೂಸ್ ಮಾಡಿ ಸರ್ ನಿಮ್ಮ ಪ್ರಕಾರ? ರೋಹಿತ್ ಶರ್ಮಾ ಬ್ರಿಲಿಯಂಟ್ ಇದ್ದಾರೆ. ಅವ್ರು ಏನು ಡಿಸಿಷನ್ ತೊಗೊಳ್ತಾರೆ ಎಲ್ಲರೂ ಅದಕ್ಕೆ ಬದ್ಧಾಗಿರಬೇಕು. ಸರ್ ಕೊಹ್ಲಿದ ಆಟ ಹೇಗಿದೆ ಸರ್ ಇವತ್ತು? ಕೊಹ್ಲಿದು ಅದೇ ಒಂದು ಸ್ವಲ್ಪ ಅವನಿಗೆ ಪೇಯ್ನ್ ಇರೋದ್ರಿಂದ ಆಡ್ತಾ ಇಲ್ಲ. ಇವತ್ತೇನಾದ್ರು ಆಡಿದ್ರೆ ಒಳ್ಳೆ. ಇವತ್ತಿನ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಶತಕ ಬಾರಿಸ್ಬೋದು ಸರ್? ಶತಕ ಬಾರಿಸಲಿಲ್ಲ, ಬಾರಿಸಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಒಟ್ಟು ಮ್ಯಾಚ್ ವಿನ್ ಆಗಬೇಕು, ಯಾರು ಹೊಡಿಲಿ. ಬೂಮ್ರಾ ಚೆನ್ನಾಗಿದೆ, ಬೂಮ್ರಾ ಬೌಲಿಂಗ್ ಚೆನ್ನಾಗಿದೆ ಸರ್. ಫೇಸ್ ಬ್ಯಾಟಿಂಗ್ ಮಾಡಿದ್ರು ಅಂದರೆ 200 ಚಿಲ್ಲರೆ ದಾಟಬೇಕು. ಇಲ್ಲ ಬೌಲಿಂಗ್ ಫಸ್ಟ್ ಬಂತು ಅಂದರೆ ಒಂದು 120ರಲ್ಲೆಲ್ಲ ಆಲ್ಔಟ್ ಮಾಡ್ಕೊಂಬಿಟ್ರೆ ನೆಕ್ಸ್ಟು ಬ್ಯಾಟಿಂಗಿಗೆ ಚೆನ್ನಾಗುತ್ತೆ. ಸೌತ್ ಆಫ್ರಿಕಾನು ಒಂದು ಮ್ಯಾಚ್ ಸೋಲ್ದೇನೆ ಫೈನಲಿಗೆ ಬಂದಿದೆ. ನಮ್ಮ ಇಂಡಿಯಾನೂ ಸೋತಿಲ್ಲಲ್ಲ ಸರ್. ಇಂಡಿಯಾನು ಕಂಟಿನ್ಯೂ ಎಲ್ಲ ಮ್ಯಾಚ್ಗಳು ಗೆದ್ಕೊಂಬಂದಿದೆ. ಟಫ್ ಇದೆ, ಆದರೂ ಟಫ್ ಇದ್ರೂ ನಮ್ಮ ಇಂಡಿಯಾ ಗೆಲ್ಲುತ್ತೆ ಅನ್ನೋ ಹೋಪ್ ಇದೆ. ವರ್ಲ್ಡ್ ಕಪ್ಪಲ್ಲಿ ಇದೆ ಫಸ್ಟ್ ಫೈನಲಿಗೆ ಬಂದಿರೋ ಸೌತ್ ಆಫ್ರಿಕಾ. ಆದರೂ ಎದುರಾಳಿ ಆಲ್ರೆಡಿ ಒಂದು ಸಲ ನಮ್ಮ ಇಂಡಿಯಾದವ್ರು ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ಇದು 2ನೇ ಟೈಮ್ ಗೆಲ್ತಾರೆ ಅಷ್ಟೇ ಗೆದ್ದರೆ. ಆಲ್ ದ ಬೆಸ್ಟ್ ಇಂಡಿಯಾ. ಖುಷಿ ಆಗುತ್ತೆ ಗೆದ್ದರೆ. ನೀವು ಈ ಸತಿ ಮ್ಯಾಚ್ ನೋಡೋಕ್ಕೆ ಭಾಳ ಇಂಟ್ರೆಸ್ಟಲ್ಲಿ ಇದ್ದೀರಾ? ಇವಾಗ ಹೋಗ್ತೀವಿ ಸರ್, ಇವಾಗ ಮನೆಗೆ.